ಇಲ್ಲೇನು ಅಪ್ಪನ ಜೇಂಡಾತು ಹಚ್ಚಾರಲ್ಲ ನೋಡಿಲಿ ಕೇಳೋಣ ಬಾ ನೋಡೋಣ ಇಲ್ಲಿ ಒಬ್ಲ ಇಲ್ಲೇ ಪವಾಡ ಚಲೋ ಆಗೈತಿ ಸದಾಶಿವ ಮುತ್ಯಂದ ಪೆಂಡಾಲತ್ತು ಹಾಕ್ಯಾರಲ್ಲ ಏನೈತಿ ಕೇಳೋನು ಅಪ್ಪನ ನಮಸ್ಕಾರ ಮಾಡೋಣ ನಮಸ್ಕಾರ ಮಾಡಿ ಇಲ್ಲಿ ಏನು ಪವಾಡ ಐತಿ ಇದಕ್ಕೆ ಯಾರು ಸಂಬಂಧಪಟ್ಟವ್ರ ಕೇಳೋಣ ಹೌದಿಲ್ಲ ನಮಸ್ಕಾರ ಮಾಡೋಣ ಬಾ ಬರ್ರಿ ನಾ ಎಲ್ಲ ಪೆಂಡಾಲತ್ತು ಹೊಡ್ಲಿ ಹತ್ಯಾರ ಬಬಲಾದಿ ಮುತ್ಯ ಸನೇ ಬಂದಾನಪ್ಪ ಇಲ್ಲಿ ಕೂತಾರ ಇವ್ರನ್ನ ಕೇಳೋಣ ಈ ಸ್ಥಾಪನೆ ಹೆಂಗತ್ತ ನಮಸ್ಕಾರ ರೀ ನಮಸ್ಕಾರ ಅಲ್ರಿ ಇದು ಬಬಲಾ ಸದಾಶಿವ ಮುತ್ಯನ್ ಜಾತ್ರೆ ಮಾಡಕತ್ತೀರಿ ನಾವು ಬಬಲಾದಿಗೆ ಹೊಂಟಿದ್ದೀವಿ ಎಲ್ಲ ಧ್ವಜ ಆತು ನೋಡಿ ನಮಗೂ ಒಂಥರ ಆತು ಹೆಂಗೇನು ಸ್ಥಾಪನೆ ಆತ್ರಿ ಕರುನಾಗ ಮಂದಿ ರಾತ್ರಿ ಹಗಲ ಕೂಡ ಏಕ ಹೊಂಟಿದ್ರಿ ಅದಿಂದ ನಮ್ಮವ್ವ ನಮ್ಮ ಅಪ್ಪನು ಸೈಕ್ ಇದ್ದುರಿ ಗೊಳೆ ಆಗಿದ್ರು ಕಡ್ರೋಲ್ ಹಾಕಿರಿ ಅವನ ಒಂದ್ 4 ದಿನ ದಾಸೋಗ್ರ ಇಡ್ರು ಅಕ್ಕಿ ಆಗಿ ಮಾಡಿಬಿಡ್ರಿ ಅಂತಂದ್ರಿ ಅದರಿಂದ ಅವ್ನು ಮಾಡ್ಬೇಕು ನೋಡುದು ಹಂಗ ಗೊಳೆ ಹಾಲ ಆತೈತಿ ಮತ್ತೆ ಆ ಕರೋನಾದಾಗ ಬಬಲಾದಿ ಸದಾಶಿವ ಮುತ್ಯ ಹಿಂದ ಆಡಿದ ಮಾತು ಕರೋನಾ ಬತ್ತ ಇದು ಆದದ ಮೇಲೆ ಸ್ಥಾಪನೆ ಆಗೈತಿ ಒಂದ್ ಸ್ವಲ್ಪ ಇನ್ನೂ ನಮಗ್ ಮಾಹಿತಿ ಹೇಳ್ಬೇಕಲ್ಲ ಇದ್ರ ಬಗ್ಗೆ ಹಿಂದ್ ಹೇಳ್ತಾರ್ರಿ ಮತ್ತೆ ಹೆಚ್ಚಿನ ಮಾಹಿತಿ ಯಾರದಾರ ಅಲ್ಲಿ ನಿಮ್ ಮನಿ ಹಿಂದ ಐತೇನ್ರಿ ನಿಮ್ದ ಹೊಲ ಇದೆ ನಮ್ದಾರಿ ಅಲ್ಲಿ ಒಂದ್ ಸ್ವಲ್ಪ ಬರ್ರಿ ನಾವ್ ತೋರ್ಸ್ ಬರ್ರಿ ಇವ್ರಿ ತಾಯಾರ ನಮಸ್ಕಾರ ರೀ ಅವ್ರ ಆರಾಮದಿರ್ಲಿ ಆಯ್ತ್ರಿ ಆಯ್ತ್ರಿ ಬರ್ರಿ ಬರ್ರಿ ಇಲ್ಲೇ ಮನಿ ತೋಟ ಬಾಳಿ ಎಲ್ಲ ಇಲ್ಲೇ ಐತ್ರಿ ಎಲ್ಲ ಇಲ್ಲೇ ಐತ್ರಿ ಯಾರ ಬಂದಾರ ನೋಡತ್ತಮ್ಮ ಇಲ್ಲೊಟ್ಟ ಬಾರವತ್ತಮ್ಮ ಬರ್ರಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಬರ್ರಿ 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 ಅಣ್ಣ ಬರ್ರಿ ಕಡ್ಕೊಂಡ್ರಿ ನಮಸ್ಕಾರ ರೀ ರೈತ ಬಾಂಧವ್ರ ನಮಸ್ಕಾರ ಅಣ್ಣ ಏನ್ರಿ ನೀವು ಬಂದವ್ರು ಕೂನ್ ಹತ್ಲಿಲ್ರಿ ಪಕ್ಕ ನಾವು ಕೂನ್ ಹತ್ಲಿಲ್ರಿ ನಾವು ಇಲ್ಲೇ ಬಬಲೇಶ್ವರದವ್ರಿ ಬೀರು ಯೂಟ್ಯೂಬ್ ಚಾನಲ್ ಅಂತೇಳಿ ಒಂದು ಬೀರು ಬಬಲೇಶ್ವರ ಯೂಟ್ಯೂಬ್ ಚಾನಲ್ ಮಾಡಿವ್ರಿ ನಾವು ರಂಗಭೂಮಿ ಕಲಾವಿದರು ಹೌದು ಅದಕ್ಕೆ ಇವತ್ತು ಶಿವರಾತ್ರಿ ಶಿವಗ್ ಐತಿ ನಾವು ಬಬಲಾದಿ ಸದಾಶಿವ ಅಪ್ಪಗ ದರ್ಶನ ತಗೊಂಡ್ಬರ್ಬೇಕಂತ ಹೊಂಟಿದ್ದೀವಿ ಬರುವಾಗ ದಾರ್ಯಾಗ ನೋಡಿದಿವಿ ಏಕ್ದಮ್ ಸದಾಶಿವ ಅಪ್ಪರದೆಲ್ಲ ಧ್ವಜ ಹಾಕಿರಿ ಮತ್ತೆಲ್ಲ ಪೆಂಡಾಲ್ ಹೊಡೆದಿರಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿರಲ್ಲ ಅದಕ್ಕೆ ನಮಗೂ ಒಂದು ಕುತೂಹಲ ಅನಿಸ್ತು ಒಂದು ರೈತರ ಹೊಲದಾಗ ಇದನ್ನೆಲ್ಲ ಜಾತ್ರೆ ಮಾಡತ್ತಾರ ಅಂದ್ರೆ ಏನೋ ಒಂದು ವಿಶೇಷ ಐತೆ ಅಂತೇಳಿ ಬಂದೀವು ಏನಿಲ್ರಿ ಈ ಸದಾಶಿವಪ್ಪಂದು ಪವಾಡ ನಿಮ್ಮಲ್ಲಿ ಯಾವಾಗ ನಡೀತು ಯಾವ ರೀತಿ ನಡೀತು ಅನ್ನೋದು ಹೇಳು ಅದು ಏನಾತ್ರಿ 20 ವರ್ಷದ ಆಚೆ ಕಡೆ ರೀ ನಮ್ಮ ಅಪ್ಪ ನಮ್ಮ ಹೇಳ್ಕೊತಿದ್ರಿ ಈ ಸ್ಥಾನದಾಗ ದೇವಸ್ಥಾನ ಆಕೈತಿ ಅಂತ ಹೇಳ್ಕೊತಿದ್ರಿ ಅಂದ್ರೆ ನಿಮ್ ತಾಯಿ ತಂದಿ ಹೇಳ್ಕೊತಿದ್ರಿ ಹೇಳ್ಕೊತಿದ್ರು ಹೆಂಗ ಆಕೈತಿ ಅಂತ ನಾವು ಅದನ್ನ ಇದನ್ನ ಮಾಡ್ಲಿ ವಿಚಾರ ಮಾಡಿದ್ದಿಲ್ಲ ಅದು ಏನೋ ಮುಂದೆ ಅದ ಕೊರೋನಾ ಬಿತ್ರಿ ಕೊರೋನಾ ಬೆಳನ ಹಂಗ ದಾಸೋಹ ಇಡುನು ಅಲ್ಲಿ ಮಾಡೋಣ ತಿಳ್ಕೊಂಡ ಮಾತಾಡ್ಲಾಕತ್ತಿದ್ವು ಮೊದಲು ಬಬಲಾದಿ ಹೋಗ್ಬೇಕಂತ ವಿಚಾರ ಮಾಡಿದ್ರಿ ಏನು ಕರೋನಾ ಬೆಳೆನ ಬಬಲಾದಿ ಸದಾಶಿವಪ್ಪರ ಹಿಂದ್ ಮಾಡಿದ ಪವಾಡಗಳು ಹಿಂದ್ ಹೇಳಿದ ಹೇಳಿಕೆಗಳೆಲ್ಲ ಕರೆ ಅನಿಸಿದ್ವು ಅನಾನ ಜನ ಎಲ್ಲ ಬಬಲಾದಿಗೆ ಹೋಗ್ಲಾಕತ್ತಿ ಹೋಗಿ ಬರೋ ಜನರಿಗೆ ಒಂದು ತೊಂದರೆ ಆಗಬಾರ್ದು ಒಂದು ನಮ್ಮಿಂದ ಅನುಕೂಲ ಆಗ್ಲಿ ಅಂತೇಳಿ ನೀವು ದಾಸೋಗ ಮಾಡಿದ್ರಿ ಅಂದ್ರೆ ನಾವು 3 ಮಂದಿ ಅಣ್ಣ ತಮ್ಮ ಕುಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ನಾವು ನಮ್ಮ ಅಪ್ಪ ನಮ್ಮ ಅವ್ವ ಕುಡ್ಕೊಂಡು ಏನಂದ್ರಿ ಬೇಡ ಇಲ್ಲೇ ಮಾಡ್ರಿ ಇಲ್ಲೇ ದೇವ್ರು ಬೀಳುತ್ತಂತೇಳಿ ಪೈಲಾದ್ರು ಹೇಳ್ಕೊತಿದ್ರು ಈಗ ಮತ್ತವಾದ್ರು ಹೇಳಿದಾರ ಅವ್ರು ಆ ಕರೋನಾ ಮಂದಿ ಹೋಗೋದು ಬರೋದು ದಾಸೋಗ ಮಾಡುವಾಗ ನೀವು ಇಲ್ಲೊಂದು ಸ್ಥಾಪನಾ ಮಾಡೋಣ ಅಂತೇಳಿ ನೀವು ಚರ್ಚೆ ಮಾಡ್ಕೊಂಡ್ರಿ ಚರ್ಚೆ ನಮ್ಮ ಅಪ್ಪ ನಮ್ಮ ಅವ್ರ ಚರ್ಚೆ ರೀ ಅಂದಾಗನ ನೀವು ಮಾಡಿರ್ತೀರಿ ನಾವು ಮಾಡಿದ್ವಿ ನಾವು ಮಾಡಿದ್ರಿ ಅವ್ರಿಗೆ ಏನೋ ಖಂಡಿತ್ರಿ ಅವ್ರಿಗೆ ಹಂಗದ ಮತ್ತ ಅದ್ರ ಬಳಕ ಅವ್ರ ದೇವ್ರ ಕೂತ್ ಬಳಕ ನನಗೆ ಕಾಣಿಸ್ತೀರಿ ಆಗ ಅಂದ್ರೆ ಇಲ್ಲಿ ದೇವ್ರ ನೀವು ಸ್ಥಾಪನಾ ಮಾಡಿ ಮಂದಿಗೆಲ್ಲ ಅನ್ನ ದಾಸೋಗ ಮಾಡ್ಲಕತ್ರಿ ಆಮೇಲೆ ನಿಮಗ ಆಗ ನನಗ್ ಕಾಣಿಸ್ತೀರಿ ಆಗ ಅಟೋತ ನನಗ್ ಕಂಡಿದ್ದಿಲ್ರಿ ನಮ್ಮ ಅಪ್ಪಾಗ ನಮ್ಮ ಅವ್ವಾಗ ಕಂಡಿತ್ರಿ ಅದ ಅಂದ್ರ ಯಾವ ರೀತಿ ನಿಮಗ ಕಾಣ್ತ ಒಂದ್ ದಿವ್ಸ ಏನತ್ರಿ ಒಂದ್ ನಾಗರ ಪಂಚಮಿ ದಿವ್ಸ ರೀ ಒಂದ್ ಹಾವು ಬತ್ರಿ ಹಾವು ಬತ್ತು ಮುಂಜಾನೆ ಸೂರ್ಯ ಹೊಂಡಕ್ಕ ಇಲ್ಲೇ ಗುಡಿ ಇತ್ತೆ ಆಚೆ ಕಡೆ ಗುಡಿ ಇಟ್ಟಾಕ ಮಗ್ಲ ಇಲ್ಲೇ ಹಾವು ಬತ್ರಿ ಹಾವು ಬಂದಿದ್ದ ಅದು ಗಪ್ಪ ಆತು ಅದು ನಾಗರಾವ್ ಅದನ್ನ ನಾವು ಬಡಿದಿಲ್ರಿ ಅದನ್ನ
ಬಡಿಲ್ಲ ಹಂಗ ಬಿಟ್ಟಿವ್ರಿ ಅಂತ ಹೊಳ ಮಾಡಿ ಮುಂದೆ ಹೊತ್ತು ಮುನಿಗಿಂದ ರೀ ಆತ ಟೈಮ್ 7-8 ಆಗಿತ್ತು ರೀ ಒಟ್ಟ ಬುಸ್ 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 ಮಾಡಕ್ ಹೈತ್ರಿ ಒಟ್ಟ ನಾವ್ ಎಲ್ಲಾರು ಕೇಳಿದ್ವಿ ಇಲ್ಲಿ ಸುತ್ತಮುತ್ತ ಮಂದಿ ಎಲ್ಲಾರು ಕೇಳಿದ್ವಿ ಅದು ಬುಸ್ ಬುಸ್ ಮಾಡೋದು ಹಿಂಗ್ಯಾಕ್ ಮಾಡ್ತೈತಿ ಬುಸ್ ಬುಸ್ ಇದು ಏನು ಹಾವಿನ ಸಪ್ಪಳ ಇದು ಬರೀ ಹಾವಿನ ಸಪ್ಪಳ ಕಣ್ಣಿಗೆ ಕಾಣಿಲ್ಲ ಹಿಂದ ಮುಂಜಾನೆ ಕಂಡಿತ್ರಿ ಹೊಳಮಳಿ ಚಾರ್ಜಿಗೆ ಕಾಣಲಿಲ್ಲ ಬರೀ ಬುಸ್ ಅನ್ನೋದು ಒಂದರಿ ಬುಸ್ ಅನ್ನೋದು ಒಟ್ಟ ಮನುಷ್ಯರ ಒಟ್ಟ ಯಾರು ಸನಿಯಕ ನಿಂದ್ರಲಾಗ ಮಾಡಕ್ ಹೈತಿ ಬಿಡ್ತೀರಿ ಅದು ಏನೈತಿ ಆ ವಿಚಾರ ಅದೊಂದು ಕಾಯ್ತು ಈಗ ಅದ ಬುಸ್ ಬುಸ್ ಅಂತೇಳಿ ಸೌಂಡ್ ಮಾಡ್ಲಕತ್ತು ನಿಮಗ ಹಾವಿಂದ ಅನ್ನೋದು ಗುರ್ತಾಗ್ಲಕತ್ತು ಆಯಿಂದ ಯಾವಾಗ ನೋಡಿದ್ರಿ ಅದನ್ನ ಅವತ್ತ ನೋಡಿದ್ರು ಮತ್ತ ಕೆಲವೊಂದ್ ದಿವ್ಸ ಬಿಟ್ಟು ನೋಡಿದ್ರು ಅವತ್ತು ಒಂದೇ ದಿವ್ಸ ಕಾಯ್ತಿರಿ ಅಂತ ಸಂಜಿಕ ಬುಸ್ ಬುಸ್ ಮಾಡಕತ್ತಾನ ನಾಗಪ್ಪನ ಇದು ಅದಾನ ಸೇರ್ಕೊಂಡ ನಾವು ಹಾಲು ಎರ್ದಿವ್ರಿ ಈಗೇನ ಸ್ಥಾಪನಾ ಮಾಡಿದ ಜಾಗಕ್ಕ ಅದ ಆವಾಜ್ ಬರ್ತಿತ್ತು ಹಾಲು ಹಾಕಿದ್ರಿ ಹಾಲು ಹಾಕಿದಿವ್ರಿ ಹಾಲಕ್ಕನ ಕಡಿಮೆ ಆತ ಆ ಫೋಟೋ ಇಟ್ಟ ಜಾಗಕ್ಕ ಹಾಲಕನ ಕಡಿಮೆ ಆಗ್ಬಿಡ್ತು ಕಡಿಮೆ ಹಬ್ಬ ದೊಡ್ಡದು ಯಾಕಂದ್ರೆ ಸದಾಶಿವಪ್ಪನ ಮೇಲೆ ಅಪಾರ ಭಕ್ತಿವಂತ ನಾವು ಕರೆ ಹೋಗಿ ದರ್ಶನ ಮಾಡಿ ನಮ್ಗೆ ಭಾಳ ಸಲ ಹೋದಾಗೆಲ್ಲ ದೇವ್ರ ದರ್ಶನ ಆಗ್ತಿತ್ತು ನಮಸ್ಕಾರ ಮಾಡ್ತಿದ್ದೀವಿ ದೊಡ್ಡ ಗುಡಿ ಐತಿ ಪುರಾತನ ಕಾಲದ್ದು ಅಂತ ಬಂದು ಬಿಡ್ತಿದ್ದೀವಿ ನಾವು ಏನೋ ಬೇಡ್ಕೊತಿದ್ರು ಹಿಂದೆ ಅಲ್ಲಿ ತಾಯಂದ್ರೆ ಇರ್ತಾರ ಅಲ್ಲಿ ಹೋಗಿ ಏನೋ ಅನ್ನದಾನ ಕೊಡ್ರಿ ಅಂತ ಅವ್ರು ರೊಟ್ಟಿ ಏನೋ ಕೊಡ್ತಿದ್ರು ಅದನ್ನ ತಂದು ನಮ್ಮ ಮನ್ಯಾಗ ಕಟ್ತಿದ್ವಿ ಅದ್ರ ಪವಾಡಗಳು ನಮಗೆಲ್ಲ ಅಳವಡಿಸಿದ್ದು ನಾವು ಇವತ್ತು ಇದನ್ನ ದಾರ್ಯಾಗ ನೋಡಿದಾಗ ನಮಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಇದ್ರ ಬದ್ದಲ್ಲಿ ಏನೋ ಒಂದು ಮಾಹಿತಿ ಐತಿ ಕೇಳ್ಬೇಕಂತೇಳಿ ನಿಮ್ಮ ಹತ್ರ ಬಂದೆವು ಮುಂದೆ ನಿಮಗೆ ಕರೋನಾದಿಂದ ಸ್ಥಾಪನೆ ಮಾಡಿದ್ರಿ ಹಾಲು ಹಾಕಿದ್ರಿ ಮುಂದೆ ಯಾವ ರೀತಿ ನಿಮ್ಗೆ ಚಲೋ ಆಗ್ಲಕತ್ತು ನಮಗೆ ಅಲ್ಲಿದಿಂದ ರೀ ಈಗ ನಮ್ಮ ಹೊಲಗೊಳದಾಗ ನಾವು ಬೋರ್ ಹಾಕ್ಬೇಕಾದ್ರೆ ಇನ್ನೊಬ್ರು ನೀರು ಹೇಳೋರು ತಂದಿಲ್ರಿ ಆಕಿ ಸದಾಶಿವಪ್ಪನು ತಾಯಿ ಹೋಗಿ ಪ್ರಸಾದ ಹೋಗೋದಕ್ಕೆ ನಾವು ಬೋರ್ ಹಾಕಿದೀವ್ರಿ ಇನ್ನೂ ತನೂ ನಮ್ಮ ಹೊಲ ಇರ್ಬೇಕಂದ್ರೆ ಅಲ್ಲಿ ತಳಗ ನಮ್ಮ ತಮ್ಮಗೂ ಅಲ್ಲಿ ಬಂದೈತ್ರಿ ಅಲ್ಲಿ ಒಂದು 4 ಎಕರೆ ಹೊಲ ಐತ್ರಿ ಅಲ್ಲಿ 4 ಎಕರೆ ಹೊಲ ಇದ್ರೆ ಅಲ್ಲಿ ಭತ್ತಾವ್ರು ಬಂದು ನೀರು ಹೇಳಿಬಿಟ್ಟಿಲ್ರಿ ನಾವ ಹೋಗ್ಕೇರಂದ ಬರೀ ಗುಲ್ಲಿದ ಪ್ರಸಾದ ಹೋದ್ಕೇರಂದ ಬೋರ್ ಹೋಗಿದೀವಿ ನೀವು ಒಪ್ಪಿಗೆ ಚಲೋ ಅದಾವ ಈಗ ಎಲ್ಲ ಕಡೆ ನೀರು ಆಗ್ಲತ್ತವ ಬರೋಬ್ರಿ ಆತ್ರಿ ಈ ಕರೋನಾ ಬರೋಕ್ಕಿಂತ ಮೊದಲ ಈ ಸ್ಥಾಪನೆ ಆಗೋಕ್ಕಿಂತ ಮೊದಲ ನೀವು ಇಲ್ಲಿ ತೋಟಕ್ಕೆ ಬಂದ್ರಿ ಅವಾಗ ನಿಮಗೆ ನೀರು ಸರಿಯಾಗಿ ಸಿಕ್ಕಿದ್ದಿಲ್ಲ ಏನ್ರಿ ಕಡ್ಯಾಕ್ನವ್ರು ಬಂದು ನೀರು ಹೇಳ್ತಿದ್ರಿ ಒಟ್ಟು ನೀರ ಹಾಕಿದ್ದಿಲ್ರಿ ಓ ಅಂದ್ರೆ ಅಂದಾಜು ಒಂದು ಎಷ್ಟು ಫೂಟ್ ಹೊಡಿತಿದ್ರಿ ಹೊಡೆದಿದ್ರಿ ನಾವು 800 ಫೂಟ್ ತನಕ ಹೊಡೆದಿದ್ರಿ 800 ಫೂಟ್ ಹೊಡೆದ್ರು ನೀರು ಸರಿಯಾಗಿ ಸಿಗ್ತಿದ್ದಿಲ್ಲ ಆದ್ರೆ ಈ ಸ್ಥಾಪನಾ ಆದ್ಮೇಲೆ ಬರೀ ಪ್ರಸಾದ ಹೋಗುದ್ರಿ ಬೋರ್ ಹಾಕೋದು ಮಾಡ್ಕೊತ ಇಷ್ಟ ಯಾರನ್ನೂ ನೀರು ಕೇಳೋರ್ನ ತರಂಗಿಲ್ಲ ನಿಮ್ಮ ಭಕ್ತಿಲೇ ಇಂತಲ್ಲಿ ಹಾಕಿದ್ರೆ ಅನುಕೂಲ ಆಗತ್ತೆ ಅಂತೇಳಿ ಮುತ್ತೇನ ಪ್ರಸಾದ ಹಾಕಿದ್ರೆ ನೀರು ಬೀಳ್ತಾವ ಅಯ್ಯೋ ಭಗವಂತ ಭಾಳ ಸಂತೋಷ ಆಯ್ತು ಇನ್ನು ತನ ನಾವು ಮಾಡ್ಕೊತ ಬಂದೀವ್ರಿ ಈಗ ಎಲ್ಲ ಕಡೆ ಸುತ್ತಮುತ್ತ ನಿಮಗೆ ಅನುಕೂಲ ಐತಿ ಎಲ್ಲ ಅನುಕೂಲ ಐತಿ ನಿಮ್ಮ ಮನೆಯೊಳಗ ಬಬಲಾದಿ ಸದಾಶಿವಪ್ಪ ಆಗಲಿ ಚಂದ್ರವತಾಯಿ ಆಗಲಿ ನೀವು ಎರಡೂ ಸ್ಥಾಪನೆ ಮಾಡ್ರಿ ಅಲ್ಲಿ ಮೂರ್ತಿ ಆದ್ರೆ ನಿಮ್ದು ಯಾವ್ದೋ ಸಪನ್ ರೂಪದಾಗ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನುಷ್ಯನ ರೂಪದಾಗ ಬಂದು ನಿಮ್ಗೆ ಏನಾರ ಆಶೀರ್ವಾದ ಅನ್ನುವಂಗೆ ಆಗೈತಿ ಆಗೈತಿ ಯಾವಾಗ ಆಗೈತ್ರಿ ಕನಸಿನಾಗೂ ಬಂದು ಹೇಳ್ಯಾರ್ರಿ ಮತ್ತು ಸ್ವತಃ ಒಬ್ಬ ಬಂದಿದ್ರಿ ಒಬ್ಬ ಇದ್ರ ಗತೆ ಬಿಳಿ ಅರಿ ಬಿದ್ದು ರೀ ಅರಿ ಇದ್ದು ಬಂದಿದ್ರಿ ಇದ್ರ ದಿವಸ ಬಂದ್ ಕೇಳ ನಾವ್ ಏನಂದ ಮಠ ಇನ್ನು ಮುಂದೆ ಭಾಳ ಚಂದ ಹರಿದೈತಿ ಇನ್ನ ನಡ್ಸ್ಕೊಂಡು ಹೋಗ್ರಿಪ್ಪ ತಿಳ್ಕೊಂಡು 3 ಮಂದಿನ ಕರ್ಸ್ಕೊಂಡು ಹೇಳಿದ್ರಿ ಕನಸಿನಾಗಿಲ್ರಿ ಕರೆಕ್ಟ್ ಗುಜರಾನ ಹೇಳ್ತಿ ಕನಸಲ್ಲ ಅವ್ರು ನೀವು ಕೇಳಿರ್ಬೇಕಲ್ಲ ನೀವು ಯಾವ್ರವ್ರಿ ಅಂತ ಹಿಂಗೆ ಕೇಳಿಲ್ಲ ಕೇಳಿದಿವ್ರಿ ಕರೆ ಊರ ಹೆಸರು ನೆನಪಿಲ್ರಿ ಕೇಳಿದ್ರಿ ಕರೆ ಊರ ಹೆಸರು ಹ್ಞೂ ಸರಿ ಭಾಳ ಆನಂದ ಆತ್ರಿ ಈಗ ನೀವು ವರ್ಷ ಜಾತ್ರೆ ಮಾಡ್ತಿರೋ ಏನ ಹುಣ್ಣಿಮೆ ಅಮಾಸಿಗೆ ಮಾಡ್ತಿರೋ ಇಲ್ರಿ ಅದು ಸೋಮವಾರಕ್ಕೊಮ್ಮೆ ಸೋಮವಾರ ಕಂಟಿನ್ಯೂ ಇರ್ತೈತ್ರಿ ಅಮಾಸಿನೂ ಕಂಟಿನ್ಯೂ ಇರ್ತೈತಿ ಪ್ರತಿ ಸೋಮವಾರಕ್ಕೆ ನೀವು ಏನು ಮಾಡ್ತೀರಿ ಇಲ್ಲಿ ಅನ್ನ ಸಾರು ಮಾಡ್ತೀವ್ರಿ ಒಟ್ಟು ದಾಸೋಗ ಎಲ್ಲ ಮಾಡ್ಕೊತ ನೋಡ್ತೀವಿ ದಾಸೋಗ ಆಯ್ದ ಈಗ ಜಾತ್ರೆ ಬಂದೈತಿ ಹ್ಞೂ ರೀ ಈಗ ಜಾತ್ರೆಗೆ ಹೋಗಿ ಬರೋ ಮಂದಿಗೆಲ್ಲ ಅನ್ನ ಸಂತರ್ಪಣೆ ಇಟ್ಟಿರ್ತೀರಿ 4 ದಿವಸ ಭಾಳ ಸಂತೋಷ ಆತ್ರಿ ಅಂದ್ರೆ ನೀವು 3 ಮಂದಿ ಅಣ್ಣ ತಮ್ಮರ್ರಿ 3 ಮಂದಿ ಅಣ್ಣ ನಿಮ್ಗೆ ದೊಡ್ಡವ್ರ ನೀವೇ ದೊಡ್ಡವ್ರ ನಮ್ಕಿಂತ ಹಿರಿಯ ನಮ್ಮ ಅಣ್ಣ ಅವ್ರ ಹೆಸರು ಏನ್ರಿ ಸಿರ್ಸಲ್ರಿ ಅವನ ಹೆಸರು ನನ್ನ ಹೆಸರು ಸಿದ್ದಾಪ್ರಿ ಇನ್ನೊಬ್ಬರ ಹೆಸರು ಸಾಂಗೂರಿ ಇನ್ನೊಬ್ಬಕ್ಕೆ ನಮ್ಮ ತಂಗಿದಾಳ್ರಿ ನಾವು ದೊಡ್ಡವ ಆಯ್ತೀವ್ರಿ ಅವರು ಲಕ್ಷ್ಮೀಬಾಯಿ ಅತ್ತಾರ್ರಿ ಅಲ್ಲಿ ನಿಮಗೂ ಹುಡುಗರು ಭಾಳ ಅದಾವು ಹ್ಞೂ ರೀ 5 ಮಂದಿ ಇದಾರೆ ನಮ್ಗೆ 5 ಮಂದಿ ಅಂದ್ರೆ ಎಲ್ಲ ಕೂಡಿ ಫ್ಯಾಮಿಲಿ ಹ್ಞೂ ರೀ ಎಲ್ಲ ಕೂಡಿ ಅಂದ್ರೆ ಇದು ಈ ಕಡೆ ಧಾರವಾಡ ಸೈಡ್ ಒಂದು ಮನಿತಾನ ಇತ್ತು 400 ಮನಿತಾನ ಆ ರೀತಿ ಒಳಗೆ ನಿಮ್ದೊಂದು 3 ಮಂದಿ ತೊಗೊಂಡ್ರೆ ಏನು ಅಡ್ಡಿ ಇಲ್ಲ ಈ 2024 25 20 ಹಿಡ್ಕೊಂಡ ಇಬ್ಬರ ಇದ್ರಂದ್ರ ಅಣ್ಣ ತಮ್ಮ ಜಗಳ ಮಾಡಿ ಅವ್ರ ಹೆಂಡತಿಗೆ ಮಾತು ಅವ್ರ ಜೋಡಿ ಇಲ್ಲ ಅವ್ರ ಹೆಂಡತಿ ಮಾತು ಅವ್ರ ಜೋಡಿ ಇಲ್ಲ
ಹಂಗೇನು ಈಗ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗನ ನಮ್ದು ಹೊಡೆದು ಚಂದ್ರಪ್ಪ ಆಗೈತಿ. ಆದರೂ ನೀವು ಆ ಬಬಲಾದಿ ಸದಾಶಿವನ ಆಶೀರ್ವಾದದಿಂದ 3 ಜನ ಒಂದ ಮನೆ ಒಳಗೆ ಕೂಡಿ ಫ್ಯಾಮ್ಲಿ ಅಂದ್ರೆ ಭಾಳ ಸಂತೋಷ. ಅದು ಆ ಬಬಲಾದಿ ಸದಾಶಿವ ನಿಮಗೂ ಮತ್ತು ನಮಗೆ ಎಲ್ಲರಿಗೆ ಆಶೀರ್ವಾದ ಮಾಡಲಿ, ವರ್ಷ ಹಿಂಗೆ ಬೆಳೀಲಿ. ಅಂಥದ್ರಾಗ ಈ ವರ್ಷಿನ ಕಾಲದಾಗಂತೂ ಇನ್ನು ಮುಂದಿನ ವರ್ಷ ನಮ್ಮ MB ಪಾಟೀಲ್ ಕಿನಾಲ್ ನೀರು ತಂದಾರ. ಇನ್ನಂತೂ ಈ ನಮ್ಮ ಬಿಜಾಪುರ ಡಿಸ್ಟಿಕ್ನಾಗ ಅಂದ್ರೆ ಒಟ್ಟು ನೀರು ಕಡಿಮೆ ಇಲ್ಲ. ಚಲೋ ಮಾಡಿದ್ರು. ಅವಾಗ ಹಿಂದಕ್ಕೆ ಇಂದಿರಾ ಗಾಂಧಿ ಅವರಿದ್ದಾಗ ಹೇಳ್ತಿದ್ರು, ಇಂದಿರಾ ಗಾಂಧಿ ಬಂದಾಳ ಅಂದ್ರೆ ಬಂಗಾರ ತೂಕ ಕೊಟ್ಟಿರತ್ತ. ಅವ್ರು ಇಂದಿರಾ ಗಾಂಧಿ ಅವ್ರು ಹೋಗಿ ಹೇಳಿದ್ರತ್ತ, ಯಾವ್ದು ಬಂಗಾರ ನಾಡ ಐತೆ ಅಂದ್ರತ್ತ. ಅವತ್ತು ಬಂಗಾರ ನಾಡ, ಇವತ್ತು ಭಗೀರಥ ನೀರು ಹರಿಸಿದ ನಮ್ಮ MB ಪಾಟೀಲ್ರ ನಾಡ. ಇವತ್ತು ಎಲ್ಲರಿಗೂ ಸಂಪೂರ್ಣ ನೀರಾವರಿ ಆಯ್ತು, ಚಲೋ ಆಯ್ತು. ಆ ಬಬಲಾದಿ ಸದಾಶಿವ ಹಿಂಗೆ ಒಬ್ಬೊಬ್ರು ಹೊಲದಾಗ ಬರೀ ಸ್ಥಾಪನೆ ಆಗೈತಿ. ಇನ್ನು ಕೆಲವೊಂದು ರೈತರು ಹೊಲದಾಗ ಹೋಗಿ ಅವ್ನು ಬರೀ ಹೆಜ್ಜೆ ಇಟ್ಟು ಬಂದ್ರೆ ಸಾಕು, ಎಲ್ಲರೂ ರೈತರು ಮುಂದೆ ಬರ್ತಾರ ಅನ್ನೋದೊಂದು ಭರವಸೆ ನೀವು ಇಟ್ಟಿರಿ. ಅಂದ್ರೆ ಬಬಲಾದಿ ಸದಾಶಿವಪ್ಪನ ಮೇಲೆ ಭಾಳ ನಂಬಿಕೆ ಇಟ್ರಿ. ನೀವು ಅಲ್ಲಿ ಮಠಕ್ಕೆ ಹೋಗ್ತೀರಿ? ಅಲ್ಲಿ ಹೋಗ್ತೀವ್ರಿ. ಹೋಗ್ತೀರಿ. ಅಲ್ಲಿ ಅಭಿಷೇಕ ಹಿಂಗೆಲ್ಲ ಮಾಡ್ತೀರಿ? ಇಲ್ಲಿ ಮಾಡ್ತೀರಿ. ಅಂದ್ರೆ 24 ತಿಂಗಳು ಅಂದ್ರೆ ಒಂದು ವರ್ಷದಾಗ 12 ತಿಂಗಳು ಬರ್ತಾವೆ. 12 ತಿಂಗಳದಾಗ ಸೋಮವಾರಕ್ಕೊಮ್ಮೆ ಅನ್ನ ಸಂದರ್ಭನೆ ದೇವ್ರು ನಡೆಸ್ಕೊಟ್ಟಾನ. ನಿಮ್ಮ ಮಕ್ಕಳು ಮರಿ ಎಲ್ಲ ಚಲೋ ಅದ. ಎಲ್ಲರೂ 5 ಗುಂಟೆ ಜಾಗವನ್ನು ಬಿಟ್ಕೊಟ್ಟಿವ್ರಿ. ಅದು ಬಬಲಾದಿ ಮಠಕ್ಕೆ ಭಾಳ ಸಂತೋಷ ಆತ್ರಿಪ್ಪ, ಭಾಳ ಸಂತೋಷ ಆಯ್ತು. ನಾವು ನೋಡಿದ್ದಿಲ್ಲ, ಇಲ್ಲಿ ನೋಡಿದೀವಿ, ನಮಗೂ ಭಾಳ ಅಂದ್ರೆ ಭಾಳ ಆನಂದ ಆಯ್ತು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನಾವು ಬರೋಣ್ರಿ ಸರ್. ಹೌದ್ರಿ? ನಮಸ್ಕಾರ. ತಮ್ಮ ಹೆಸರು ರೀ? ಸದಾಶಿವ ರೀ. ಸದಾಶಿವಪ್ಪರ ಹೆಸರು ಇಟ್ಕೊಂಡ್ರಿ ಅಂದ್ರೆ ಅವ್ರದ ವಚನಗಳು ಹೇಳ್ಬೇಕು. ಹ್ಞೂ ಅವ್ರದ್ದು ಹೇಳ್ರಿಪ್ಪ, ಹೇಳ್ರಿ. ಹಗರ ಕಾಲವು ಜಗಕ್ಕೆ ಬಂತನ್ನ, ಹಗಹರಣ ಕೋಪವು ಜಗದ ಪ್ರಾಣಿಯ ಮೇಲೆ ಐತನ್ನ. ಜನಕ ಜನನಿ ಸೇರಲಿಲ್ಲ, ಮನಕ ನಾಚಿಕೆ ಹುಟ್ಟಿಲ್ಲ, ಕಣಕುಮೆನ್ನು ಹೆಣ್ಣಿಗಾಗಿ ಸ್ವಾಣಿನಂತೆ ಬಗಳುವರನ್ನ. ಹಿಂದಿನ ಸುಖವು ಮುಂದೆ ಇಲ್ಲನ್ನ, ಬಂದಾನ ದಿನಗಳ ಬಂದ ನಿಮಗೆ ಒದಗುತ್ತಾವನ್ನ. ಅಂದು ಎಂದು ಅನ್ನ ಬೇಡನ್ನ, ತಂದೆ ಚಿಕ್ಕಪ್ಪನ ಪಾದ ಹಿಡಿರಿ, ಬಂದ ಕಂಟಕ ಬಯಲಾಗುವುದನ್ನ. ಕಲ್ಲ ಕೋಳಿ ಕೂಗುತ್ತದನ್ನ, ಅಲ್ಲ ಮಹಾಪ್ರಭು ಚನ್ನಬಸವಣ್ಣ ಕಲ್ಲ ತೇರ ಎಳಿಸಿ ಬಿಡವನು. ಮಂಜ ಮಳೆಗಳ ಮುಗುಲ ಸೇರು ಬಂಜನಾದಳು ಭೂಮಿ ತಾಯಿ, ಉಂಡ ಎಂಜಲ ಪತ್ರಗಳಂತಿ ಜಗವೆಲ್ಲ ಹಾರಿ ಹೋಗುವುದನ್ನ ಅಂತ ಹೇಳ್ಯಾರಿ ಅವ್ರು. ಎಕ್ಕೇಲಾಗ ಬರ್ದಾರ್ರಿಪ್ಪ ಚಿಕ್ಕಯ್ಯಪ್ಪನ ಪದಕೊಡ್ರಿ ಅವ್ರು. ಅಪ್ಪ ಅವ್ರು ಹೇಳಿದ ಮಾತು ಯಾವುದು ಹುಸಿ ಹೋಗಿಲ್ಲ, ಯಾವುದು ಇನ್ನೂವರೆಗೆ ಅದ ಬಬಲಾದಿ ಸದಾಶಿವಪ್ಪ ಹೇಳಿದ ನುಡಿಯಂಗೆ ನಡಿಲಿಲ್ಲ, ನಂಗೆ ಎಲ್ಲಿ ಇಲ್ಲ. ಬಬ್ಬಿ ಆಟವು ಈ ಜಗಕ್ಕ ಬತ್ತನ್ನ, ಕೊಬ್ಬಿದ ಜನರಿಗೆ ಗಬ್ಬಸದಲ್ಲಿ ಗಾಬರಿ ಆತನ್ನ. ಗಬ್ಬದ ಕುರಿಯಂತೆ ದೇವಿ ದಬ್ಬಿನರರಿಗೆ ಒಬ್ಬಳಾಕಿ, ಇಬ್ಬರು ಬರೋರು ಹಂತ ಕಾಲಕ್ಕೆ ರುಬ್ಬಿ ಮಾಡ್ಯಾಳ್ರಿಪ್ಪ ಈ ದರಿಯ ಸಣ್ಣ. ಅದಕ್ಕೆ ಉಣಲ ಉಡಲಕ ಸೌಡ ಇಲ್ಲನ್ನ, ಪಂಡಿತ ಜನರ ಬಾಯಿಯೊಳಗ ಬೆತ್ತು ಏರಿ ಮಣ್ಣ. ಮಂಡ ತೊಡೆಯನ ಹುಕಮದಿಂದ ಮಂಡಲಕ್ಕ ಮಹಾದೇವಿ ಬಂದಳ, ಕೆಂಡದೊಳಗಿನ ಕಿಡಿಯಂತೆ ಲಂಡ ನೇಚರ್ನ ಹುರುವುತ್ತಾಳನ್ನ. ಅದಕ್ಕೆ ಉಳಿಯಂಗಿಲ್ರಿ, ಒಳ್ಳೇದು ಮಾಡಿದ್ರೆ ಮಾತ್ರ ಉಳಿದಿತ್ತು. ಕಡೆಯ ಕಾಲದ ಆಟ ನೋಡನ್ನ, ಆತ್ರಿ ಈ ಲೋಕದೊಳಗಿನ ಬೆಡಗ ಮಾನವರಿಗೆ ಏನು ಗೊತ್ತನ್ನ. ಏನು ಗೊತ್ತ ಬರೋಬ್ಬರಿ. ನಾವು ಬಬಲಾದಿ ಸದಾಶಿವಪ್ಪನ ಪುಣ್ಯ ಭೂಮಿಯಾಗ ಹುಟ್ಟಿ ಅಂದ್ರೆ ಅವನು ಲೇಖದೊಳಗೆ ಇರ್ಬೇಕ್ರಿ. 360 ಎಕ್ಕೆಲಿ ಒಳಗೆ ಸಾರವಾಡ ಜೋಣಿ ಒಳಗೆ ಅಪ್ಪ ಚಿಕ್ಕಯ್ಯನವ್ರು ಬರ್ದು ಹೋದಾರ್ರಿ. ಅವೆಲ್ಲ ಕಂಚಿನ ಹಾಳಾಗ್ಯಾವ್ರಿ. ಈ ಜಗತ್ ತುಂಬ 1200 ಬುಕ್ ಅಟ್ಟ ಸೃಷ್ಟಿ ಆಗೈತಿ, ಮತ್ತೊಬ್ಬ ಬುಕ್ ಸಿಕ್ಕಿಲ್ಲ. ಅಲ್ಲೆಲ್ಲ ಸತ್ಪುರುಷರ ಅಂತ ಒಂದೊಂದು ಬುಕ್ ಅದಾವ. ಅವ ಸುಮ್ಮ ಆ ಸತ್ಪುರುಷರ ಧ್ಯಾನ ಕೇಳೋ 4 ನುಡಿ ನಮ್ಮ ತಲೆಯಾಗ ಭಗವಂತ ಅದಾನ. ಅವ್ನ ದಾಸರಾಗಿ ನಾವು ದುಡ್ಲಕತ್ತೀವಿ. ಆ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ಲತ್ತೇಳಿ ತಂದೆ ಚಿಕ್ಕಪ್ಪ ಸದಾಶಿವ ಆಯಿ ಚಂದ್ರಮ್ಮ ತಾಯಿ ಕೇಳುವ ಮುಖಾಂತರ ನಮ್ಗೆ ಈ ಬಬಲಾದಿ ಸದಾಶಿವಪ್ಪರ ಹೇಳಿದಷ್ಟ ಸಂತೋಷ ಆಯ್ತು, ಬಹಳ ಸಂತೋಷ ಆದ್ರಿ. ಬಬಲಾದಿ ಸದಾಶಿವ ಹೋಗಿ ನಮಸ್ಕಾರ ಮಾಡಿ ಬರ್ತೀವಿ. ಅಲ್ಲಿಯೇ ಬಬಲಾದಿ ಅಪ್ಪ ಅದಾನ ಅಂತೇಳಿ ನಾವು ಮನಸ್ಸಿನಾಗ ಭಾಳ ಅಂದ್ರೆ ಭಾಳ ಸಂತೋಷ. ಅದು 2ನೇ ಬಬಲಾದಿ ಅನಿಸ್ಕೋತೈತಿ, ನಮಗೂ ಆಸೆ ಐತ್ರಿ. ಆಗ್ಲಿ ಭಗವಂತನ 24ಕ್ಕೆ ಮುಳುಗಡೆ ಆಗ್ತದ. ಬಬಲಾದಿ ಮುತ್ತಾರ ಹೇಳಿದ್ದಕ್ಕಾಗಿ ನಾವು ಅನ್ನದಾಸೋಹ 5 ಗಂಟೆ ಹೋಗಿ 50 ಎಕರೆದಾಗ ಮಠ ಆಗ್ಲತ್ತ ನಾವು ಬೇಡ್ಕೊಳ್ಳೋ ಆಶೀರ್ವಾದ ಭಗವಂತ. ಬರ್ತೀವ್ರಿ. ನಮಸ್ಕಾರ. ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ್ ಮಾಡುವ ನಮಸ್ಕಾರಗಳು. ವಿಷಯ ಏನಪ್ಪ ಅಂದ್ರೆ, ನಮ್ಮ ಬಬಲೇಶ್ವರ ತಾಲೂಕಿನೊಳಗೆ ಗಲಗಲಿ ರೋಡ್ಲೆ ಅಂದ್ರೆ ನಮ್ಮ ಸಿದ್ದಪ್ಪ ಭೀಮಪ್ಪ ಮದಬಾವಿ ಅನ್ನೋರು ಹೊಲದಾಗ ಸದಾಶಿವಪ್ಪ ಮತ್ತು ಚಂದ್ರವ ತಾಯಿ ಜೊತೆನ ನೆನೆಸ್ಯಾರ. ಅವ್ರು ಪವಾಡ ಮಾಡ್ಯಾರ. ಈ ಹೊಲದಾಗ ಒಂದು ಪವಾಡ ಆಗೈತಿ, ಅದನ್ನೆಲ್ಲ ಮಾಹಿತಿ ಕೇಳ್ಕೊಂಡಿವಿ. ಅವ್ರ ಮಾಹಿತಿ ಹೇಳಿದರು.
ಅದಕ್ಕೆ ಇಲ್ಲಿ ಬಂದಿದ್ದೀವಿ ಬೌಲಾದಿ ಸದಾಶಿವಪ್ಪಗೆ. ಹಾಂ ಹೇಳ್ತೇನೆ ರೀ. ಬೌಲಾದಿ ಸದಾಶಿವಪ್ಪಗೆ ಹೋಗುವವರು ಜಮಖಂಡಿ, ಬಿಜಾಪುರ, ಬಬ್ಲೇಶ್ವರ ಎಲ್ಲ ಹಳ್ಳಿಯವರು ಗಲಗಲಿ ರೂಟ್ಲೆ ಇದಕ್ಕೆ ಹೋಗ್ಬೇಕಾದ್ರೆ ಬಬಲಾದಿಗೆ ಹೋಗ್ಬೇಕಾದ್ರೆ ಪ್ರತಿ ಸೋಮವಾರ ದಿವಸ ಅನ್ನದಾಸೋಗಿರ್ತೈತಿ. ಹಾಂ ರೀ ಹಾಂ, ಪ್ರತಿ ಸೋಮವಾರ ಅನ್ನದಾಸೋಗಿರ್ತೈತಿ. ಹೋಗಿ ಬರೋ ವಾಹನಗಳೆಲ್ಲ ತರಿಬಿ ಪ್ರಸಾದ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ರೈತರು ಹೇಳಿದರು. ಭಾಳ ಸಂತೋಷ ಆಗೈತಿ. ಅವ್ರ ಮನೆಯೊಳಗೆ ಭಾಳ ಆನಂದ ಐತಿ. ಬಂಗಾರದ ಹೊಗೆ ಹಾಯ್ಲಾಕತ್ತೈತ್ರಿ ನಮಗೆ ಅವರು ಸ್ಥಾಪನೆ ಮಾಡಿಂದ ಅಂತ ಹೇಳಿದರು. ಅದು ನಮಗೆ ಅಷ್ಟು ಸಂತೋಷ ಆಯ್ತು. ಇದೇ ರೀತಿ ಎಲ್ಲರ ಹೊಲದಾಗೂ ಆ ಸದಾಶಿವಪ್ಪ ಬಂದು ಆಶೀರ್ವಾದ ಮಾಡ್ಲತ್ತೇಳಿ ಎಲ್ಲ ರೈತರು ಇನ್ನೂ ಹೆಚ್ಚಿಗೆ ಬೆಳೆ ಬೆಳೆದ ಇನ್ನೂ ಹೆಚ್ಚಿಗೆ ಶ್ರೀಮಂತರಾಗಲಿ. ನಮ್ಮ ತಾಲೂಕು, ನಮ್ಮ ಜಿಲ್ಲಾ, ನಮ್ಮ ಕರ್ನಾಟಕ, ನಮ್ಮ ಆಲ್ ಓವರ್ ಇಂಡಿಯಾ ಆ ಸದಾಶಿವಪ್ಪನ ಆಶೀರ್ವಾದದಿಂದ ಚಲೋ ಆಗಲಿ ಅಂತೇಳಿ ಎಲ್ಲರಿಗೂ ಬೇಡ್ಕೊಳ್ತಾ ಆ ಸದಾಶಿವಪ್ಪನ ಧ್ಯಾನ ಮಾಡಿರಿ, ಸದಾಶಿವಪ್ಪಗೆ ದರ್ಶನ ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಬಲಾದಿ ಸದಾಶಿವಪ್ಪನ ಸ್ಥಾಪನೆ ಮಾಡ್ಬೇಕಾದ್ರೆ ಯಾವಾಗ ಸ್ಥಾಪನೆ ಮಾಡಿದ್ರಿ? ಈಗ ಕರುಣದಾಗ ಮಂದಿ ನಡ್ಕೋತ ಹೊಂಟಿದ್ರಿ. ಎಲ್ಲಿ ಬಬಲಾದಿ? ಹೊಂಟ್ರ ನಾವ್ ಅವ್ರ ದಿನ ಸರಾಕೋತ ಹೊಂಟ್ರು. ಅಂಗಡಿ ಅಂಕರ್ ಬಂದಿಟ್ರಿ. ಬಂದಿಡ ಅವ್ರ ಊಟಕ್ಕೆ ಏನು ಇಲ್ದಂಗಾತು. ಹೌದು, ಹೆಂಗ್ ಮಾಡ್ಬೇಕಂತೇಳಿ ನಮ್ಮ ಸೈಕಿದ್ರಿ ಪುಣ್ಯದ ಕೆಲಸ ಮಾಡಿದೇವ್ರಿ. ಒಂದ್ 2-3 ವಾರ ಹಂಗ ಮಾಡ್ರು. ಒಟ್ಟಿಗೆ ನಂದ್ ಮಾಡ್ರಿ ನಿಂದ್ ಮಾಡ್ರಿ ನಾರ ಎಲ್ಲಾರು ಮಾಡಾಕತ್ತಿ. ಸುತ್ತಮುತ್ತಲಿನ ಹೊಲ್ದಾನವರೆಲ್ಲ ನಮ್ದು ದಾಸೋಗ ಮಾಡಿ ಮಾಡುಣ್ರಿ ಭಾಳ ಸಂತೋಷ. ಮಾಡಾಕತ್ತ ನಂಗ ನಿಮ್ಮಂತಾರ ಇಟ್ಟು ಮಾಡಿದ್ದು ಒಳೆ ಮಾಡಿ ಹಂಗ ದಾಸೋಗ ನಡೆದ್ಬಿಟ್ಟೈತಿ. ಭಾಳ ಸಂತೋಷ ಆದ್ರಿವಾ. ಹೇಳಿದ್ಕ ಇವತ್ತ ಶಿವರಾತ್ರಿ ಶಿವಾಗ ಪಳಾರ ತಂದು ಕೊಟ್ಟರು ಎಲ್ಲ ಮಂದಿಗೆ. ಅವ್ರು ತಂದು ಕೊಟ್ಟು ಭಕ್ತರು ತಂದು ಕೊಟ್ಟದ್ದು ಭಕ್ತರಿಗೆ ಹಂಚ್ಬಿಡೋದು. ಇದು ನಿಮ್ಮ ತಾಯಿ ಅವ್ರು ಇವರು. ಭಾಳ ಸಂತೋಷ ಆದ್ರಿವಾ. ನಿಮ್ಮಂತ ಹಿರಿಯರ ಅದಾರ ಅಂತೇಳಿ ನಮ್ಮ ಇನ್ನ ಕಾಲಕ್ಕೆ ಮಳೆ ಹಾಕ ನಮ್ಮಂತವ್ರನ್ನ ತೊಗೊಂಡು ಏನ್ ಮಾಡುದು ಹಂಗ ಹೊಂಟತಿ. ಇರ್ಲಿವಾ ಸದಾಶಿವಪ್ಪ ಇನ್ನೂ ನಿಮಗೆ 100 ವರ್ಷ ಆಯುಷ್ ಕೊಡ್ಲಿ ಅಂತ ಹೇಳಿ ಬೇಡ್ಕೋತೀನಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇರ್ಲಿ. ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ನೋಡ್ರಿ, ಗಲಗಲಿ ರೋಡ್ ಮೇಲೆ ಬಬಲೇಶ್ವರಿಂದ ಬಬಲಾದಿ ಸದಾಶಿವಪ್ಪನ ಮಠಕ್ಕೆ ಹೋಗ್ಬೇಕಾದ್ರೆ ಬಬಲೇಶ್ವರಿಂದ ಒಂದು 5-7 ಕಿಲೋಮೀಟರ್ ಮೇಲೆ ಒಂದು ಜಾಗ ಐತಿ. ಅದು ಯಾರ ಜಾಗ ಅಂದ್ರೆ ನಮ್ದು ಬಬಲಾದಿ ಸದಾಶಿವಪ್ಪರ ಜಾಗ. ಯಾಕಂದ್ರೆ ಅವರ ಸ್ಥಾಪನೆ ಆಗ್ಯಾರು, ಅವರೇ ಬಂದು ದರೆಗೆ ಬಂದು ಇಳ್ದಂಗೆ ಆಗೈತಿ. ಅದಕ್ಕೆ ಇಲ್ಲೆಲ್ಲ ದಾಸೋಗ ನಡೀತೈತಿ. ಪ್ರತಿ ಸೋಮವಾರ ಅನ್ನ ದಾಸೋಗ ಇರ್ತೈತಿ. ಶಿವಗ ದಿವಸ ಅಂದ್ರೆ ಶಿವರಾತ್ರಿ ಶಿವಗ ಐತಿ. ಇವತ್ತು ಖಜೂರಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, 5-6 ದಿವಸ ಶಿವಗ್ಯದೆಲ್ಲ ಪಳಾರ ಈ ಬಂದ್ ಭಕ್ತಾದಿಗಳು ರೋಡ್ ಮೇಲೆ ಹೋಗೋರಿಗೆ ಎಲ್ಲರಿಗೆ ಗಾಡಿ ತರಬಿಸಿ ಅನ್ನ ಪ್ರಸಾದ ಮಾಡತ್ತಾರ. ಎಲ್ಲರೂ ಭಕ್ತಿ ಮಾಡ್ರಿ, ದೇವ್ರಿಗೆ ನಡ್ಕೋರಿ ಅಂತ ಹೇಳ್ತಾರ. ಆದ್ರೆ ಎಲ್ಲರೂ ಇಲ್ಲಿ ಹಾದ ಸದಾಶಿವಪ್ಪಗೆ ಹೋಗಾಗ ಈ ಮಠಕ್ಕೆ ಭೇಟಿಯಾಗಿ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅವ್ರ ಅನಿಸಿಕೆಗಳನ್ನ ಹೇಳಕತ್ತಾರ. ಅದಕ್ಕೆ ಎಲ್ಲರೂ ಬಂದ ಧನ್ಯವಾದ.